ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು, ಕೆಲವ್ರು ಹೇಳ್ತಿರ್ತಾರೆ 10, 15, 30 ಇಯರ್ಸ್ ತನಕ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡ್ತೀವಿ, ಸ್ಟಾಕ್ ಮಾರ್ಕೆಟ್ ಕಡೆನೇ ನಾವು ನೋಡಲ್ಲ. ಸೊ ಅಂಥವ್ರಿಗೆ ಯಾವ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ಬೋದು? ಒಂದು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿಯೂ ಇರಬೇಕು. ಎರಡು, ನಮಗೆ ಈ ಪಾಸ್ಟ್ ಅಂದರೆ ಕಳೆದ 5 ವರ್ಷಗಳಲ್ಲಿ ನಮಗೆ ಮಿನಿಮಮ್ 100% ರಿಟರ್ನನ್ನು ಕೊಟ್ಟಿರಬೇಕು. ಅಂದರೆ ಅದರ ಹಿಸ್ಟ್ರಿ ಕೂಡ ನಮ್ಮ ಹತ್ರ ಸಿಗಬೇಕು. ಮುಖ್ಯವಾಗಿ ಬಿಸ್ನೆಸ್ ಓರಿಯೆಂಟೆಡ್ ಆಗಿರತಕ್ಕಂಥ ಶೇರ್ಸ್ ಆಗಿರಬೇಕು. ಅಂದರೆ ಬಿಸ್ನೆಸ್ ಓರಿಯೆಂಟೆಡ್ ಕೆಲಸ ಮಾಡ್ತಿರತಕ್ಕಂಥ ಒಂದು ಕಂಪನಿಗಳಾಗಿರಬೇಕು. ಸೊ ಅಂಥವು ಯಾವ್ಯಾವಪ್ಪ ಅಂತ ನೋಡೋಣ ಇವತ್ತು. ಇದೊಂದು ಡಿಸ್ಕ್ಲೈಮರ್ ಕೊಡೋಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಇದೊಂದು ರೆಕಮೆಂಡೇಷನ್ಸ್ ಅಂತೂ ಅಲ್ವೇ ಅಲ್ಲ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನನಗೆ ಏನು ಸರಿ ಅನಿಸುತ್ತೋ ಅಂತಕ್ಕಂಥದ್ದನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಬೇರೆಯವರಿಗೆ, ಮತ್ತೊಬ್ಬರಿಗೆ ಮತ್ತೊಂಥರ ಬೇರೆ ಇದೇನೋ ಇರ್ಬೋದು, ಬೇರೆ ಥರ ಏನೋ ಅನಾಲಿಸಿಸ್ ಇರ್ಬೋದು. ಸೊ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ಒಂದು ಸ್ಟಡಿಯನ್ನು ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ, ಏನು ಇದಕ್ಕೆಲ್ಲ ಕಾಮರ್ಸೇ ಓದಿರಬೇಕು, ಕಾಮರ್ಸ್ ಓದಿರೋರು ಮಾತ್ರ ಇದನ್ನು ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತೇನೇನಿಲ್ಲ. ಸೊ ಯಾರಾದರೂ ಕೂಡ ಮಾಡ್ಬೋದು, ಎಲ್ಲ ಫಿಂಗರ್ ಟಿಪ್ಪಲ್ಲೇ ಇದೆ. ಸೊ ಟಾಪಿಕ್ಕಿಗೆ ಬಂದರೆ, 10 ವರ್ಷಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಶೇರ್ಗಳು ಯಾವ್ಯಾವಪ್ಪ? ಮಿನಿಮಮ್ 5 ವರ್ಷ, ನಮಗೆ 5 ವರ್ಷದಲ್ಲಿ 100% ರಿಟರ್ನನ್ನು ಕೊಟ್ಟಿರಬೇಕು ಅಂತ ಶೇರ್ಗಳು ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶೇರು ಬಜಾಜ್ ಆಟೋ. ಸೊ ಆಟೋ ಸೆಕ್ಟರಲ್ಲಿರ್ತಕ್ಕಂಥ ಒಂದು ಶೇರು ಬಜಾಜ್ ಆಟೋ. ಹಿಸ್ಟ್ರಿನೂ ಕೂಡ ಚೆನ್ನಾಗಿದೆ. 5 ಇಯರಲ್ಲಿ ನೀವು ನೋಡ್ಬೋದು 246% ರಿಟರ್ನನ್ನು ಕೊಟ್ಟಿದೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನಾಗಿ ಚಾರ್ಟ್ ಪ್ಯಾಟ್ರನ್ನಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡಿರಿ. ಚಾರ್ಟ್ ಪ್ಯಾಟ್ರನಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಆಲ್ಮೋಸ್ಟ್ 2020ರಿಂದ 2023, 2020ರಿಂದ 23 ತನಕ ಏನೂ ಪರ್ಫಾರ್ಮೆನ್ಸ್ ಇಲ್ಲ. 3 ವರ್ಷ ಹೋಲ್ಡ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ, ಏನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಏನು ಅಲ್ಲೇ 15%, 20% ಇಷ್ಟರಲ್ಲೇ ಮೇಲೆ ಕೆಳಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲೇನು ರ್ಯಾಲಿ ಬಂದಿದೆ ನೋಡಿ. ಸೊ ಇದನ್ನು ಮಿಸ್ ಮಾಡ್ಕೊಬಿಡ್ತಾರೆ ತುಂಬ ಜನ. ಅಂತ ಹೇಳಿದರೆ 3 ವರ್ಷ ಹೋಲ್ಡ್ ಮಾಡಿದರು, ಅವರಿಗೆ ಪೇಷನ್ಸ್ ಇರೋಲ್ಲ. 3 ವರ್ಷ ಹೋಲ್ಡ್ ಮಾಡಿದೆ ನಾನು, ಏನು ಮೊಮೆಂಟಮ್ ಇಲ್ಲ, ಏನಿದು ಸ್ಟಾಕ್ನ ಸೆಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೆಲ್ ಮಾಡಿದ್ರೆ ಇಲ್ಲಿ ಏನು ಮೊಮೆಂಟಮ್ ಬಂದಿದೆಯಲ್ಲ, ಸೊ ಈ ಮೊಮೆಂಟಮನ್ನು ಮಿಸ್ ಮಾಡ್ಕೋತಾರೆ. ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂದರೆ, ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಅಮೌಂಟ್ನ ಜನ್ರೇಟ್ ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು. ಸೊ ಇಂಟ್ರಾಡೇಯಿಂದ ಮಾಡ್ತೀವಿ, ಅದೆಲ್ಲ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ನಾನು ಪುಷ್ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಸೊ ಹೋಗುತ್ತೆ, ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ. ನಮ್ದು ಇಂಡಿಯಾ ಬೂಮಿಂಗ್ ಎಕಾನಮಿ. ಸೊ ಎಲ್ಲ FIIsಗಳೇನಿದ್ದಾರೆ ಎಲ್ಲರೂ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಓಕೆ, ಅದು ಇನ್ನೊಂದು ಟಾಪಿಕ್ಕು. ಸೊ ನೋಡೋಣ ಅದನ್ನು. ಸೊ ಓಕೆ, ಬಜಾಜ್ ಆಟೋ ಬಗ್ಗೆ ಮಾತಾಡೋದಾದರೆ, ಇನ್ನೊಂದು ಸಾಲಿಡ್ ಆಗಿರ್ತಕ್ಕಂಥ ನ್ಯೂಸು. ನಾನು ಈ ಮುಂಚೆನೇ ನಿಮಗೆ ಹೇಳಿದೆ, ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಮಾಡ್ತಿರ್ಬೇಕು. ಆ ಬಿಸ್ನೆಸ್ ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗಬೇಕು. ಒಂದು, ಫ್ಯೂಚರಲ್ಲಿ ಅದು ಕ್ಲಿಕ್ ಆಗಬೇಕು, 10 ವರ್ಷ ಆದಮೇಲೆ ಅದು ಕ್ಲಿಕ್ ಆಗಬೇಕು. ಏನಪ್ಪ ಅಂಥದ್ದು ಏನಿದೆ ಇದರಲ್ಲಿ? ಸೊ ನೋಡೋದಾದರೆ ನೋಡಿ, ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು, ಬಜಾಜ್ CNG ಬೈಕ್ ಲಾಂಚ್ ಡಿಲೇ. ಹಿಯರ್ ಈಸ್ ವೆನ್ ವರ್ಲ್ಡ್ಸ್ ಫಸ್ಟ್ CNG ಪವರ್ಡ್ ಬೈಕ್ ವಿಲ್ ಅರೈವ್. ಸೊ ಬಜಾಜ್ ಆಟೋದವರು ಏನು ಮಾಡ್ತಿದ್ದಾರೆ, CNG ವಿಚ್ ಈಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ CNGಯಿಂದ ರನ್ ಆಗ್ತಕ್ಕಂಥ ಒಂದು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದೇನೋ ಡಿಲೇ ಆಗುತ್ತಂತೆ, ಬಟ್ ಶಾರ್ಟ್ ಈ ವರ್ಷದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ, ಸೊ ಇನ್ನೊಂದು 2 ಇಯರಲ್ಲಿ ನಮ್ಮ ಇಂಡಿಯಾದಲ್ಲಿ ಬರುತ್ತಿದ್ದು. ಸೊ ನಮ್ಮ ಇಂಡಿಯನ್ದೇ ಅಲ್ಲ ಕಂಪನಿ ಬಜಾಜ್. ಸೊ CNG ಬರುತ್ತೆ. ಸೊ ವರ್ಲ್ಡಲ್ಲೇ ಫಸ್ಟ್ ರನ್ ಅಂತೆ. ಸೊ ನೋಡೋಣ, ಈ ಥರ ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಆಗಿರಬೇಕು. ನಿತಿನ್ ಗಡ್ಕರಿ ಅವರು ಕೂಡ ಇದನ್ನೆಲ್ಲ ಪುಷ್ ಮಾಡ್ತಾರೆ. ಅಂದರೆ ಗೋ ಗ್ರೀನ್, ಫಾರ್ ಎಕ್ಸಾಂಪಲ್ EV ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, CNG ಆಗಿರ್ಬೋದು. ಸೊ ಇದನ್ನೆಲ್ಲ ಇಂಡೈರೆಕ್ಟಾಗಿ ಅವರು ಪುಷ್ ಮಾಡ್ತಾ ಇದ್ದಾರೆ. ಸೊ ಓಕೆ, CNG ಬೈಕ್ಲೇನೋ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿದ್ರು ಕೂಡ ಒಂದು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಸು. ಸೊ ಫ್ಯೂಚರಲ್ಲಿ ಡೆಫಿನೆಟ್ಲಿ ಕ್ಲಿಕ್ ಆಗೇ ಆಗುತ್ತೆ. ಸೊ ಪಾಸ್ಟ್ 5 ಇಯರ್ ಹಿಸ್ಟ್ರಿನ ನೋಡಿದರೆ 246% ರಿಟರ್ನನ್ನು ಕೊಟ್ಟಿರ್ತಕ್ಕಂಥ ಕಂಪನಿ. ಓಕೆ, ಅದನ್ನು ಸ್ಟಡಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕಂಪನಿ ಬಂದು ಬಜಾಜ್ ಫಿನಾನ್ಸು. 5 ಇಯರಲ್ಲಿ ನೀವು ನೋಡ್ಬೋದು, ಬ್ರ್ಯಾಕೆಟಲ್ಲಿ ಮೇಲ್ಗಡೆನೇ ಇದೆ ಪಾಸ್ಟ್ 5 ಇಯರ್ಸ್ ಅಂತಕ್ಕಂಥ. ಇಲ್ಲೇನಿದೆಯಲ್ಲ, ಇದು 108% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಓಕೆ ಫೈನ್, ಆರಾಮಾಗಿ ಹೋಗಬಹುದು. ಒಂದೇನಪ್ಪ ಅಂತ ಹೇಳಿದ್ರೆ, ಸ್ಟಾಕ್ ಪ್ರೈಸ್ ನೋಡ್ಬಿಟ್ಟು ದಯವಿಟ್ಟು ಸ್ಟಾಕ್ನ ಡಿಸೈಡ್ ಮಾಡೋಕ್ಕೋಗಬೇಡಿ. ಯಪ್ಪ ಇದೇನಿದು 7,000 ಇದೆ, ಒಂದೇ ಒಂದು ಶೇರ್ ಬರುತ್ತೆ, ನನಗೆ 2 ಶೇರ್ ಬರುತ್ತೆ, ದಯವಿಟ್ಟು ಈ ಥರ ಮಾಡೋಕ್ಕೋಗಬೇಡಿ. ಹೇಳೋಕ್ಕಾಗಲ್ಲ, ಇದೇ 7,000 ಇದ್ದಿದ್ದು ನಾಳೆ MRF ಥರ ಲಕ್ಷ ಆಗ್ಬೋದು. ನೋಡಿದವ್ರು ಯಾರು?
ಸೊ ಅಂದರೆ ಬಿಸ್ನೆಸ್ ಚೆನ್ನಾಗಿದೆ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಶೇರ್ನ ನೋಡೋದಾದರೆ ಏಷ್ಯನ್ ಪೇಂಟ್ಸ್ ಪಾಸ್ಟ್ 5 ಇಯರಲ್ಲಿ 106% ಅಷ್ಟು ರಿಟರ್ನನ್ನು ಕೊಟ್ಟಿರುತ್ತೆ. ಸೊ ಪೇಂಟಿಂಗ್ ಸೆಕ್ಟರಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ಶೇರ್ ಇದು. ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಯಾವುದನ್ನೇ ತೊಗೊಳ್ಳಿ, ಟಾಪಲ್ಲಿ ಇರ್ತಕ್ಕಂಥ ಶೇರು ಏಷ್ಯನ್ ಪೇಂಟ್ಸ್. ಸೊ ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಬರ್ಜರ್ ಪೇಂಟ್ಸ್. ಓಕೆ, ನೀವು ಹೋಗೋದಾದ್ರೂ ಏಷ್ಯನ್ ಪೇಂಟ್ಸ್ಗೂ ಸ್ಟಡಿ ಮಾಡ್ಬೋದು ಅಥವಾ ಬರ್ಜರ್ ಪೇಂಟ್ಸ್ ಆದರೂ ಸ್ಟಡಿ ಮಾಡ್ಬೋದು. ಒಂದೇನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಬಿರ್ಲಾ ಒಪ್ಯೂಸ್ ಅಂತಕ್ಕಂಥವ್ರು ಪೇಂಟಿಂಗ್ ಇಂಡಸ್ಟ್ರಿಗೆ ಆಲ್ರೆಡಿ ಬಂದಿದ್ದಾರೆ. ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ, ನಾವು ಅಟ್ಲೀಸ್ಟ್ ಪೇಂಟಿಂಗ್ ಸೆಕ್ಟರ್ನಲ್ಲಿ ಸೆಕೆಂಡ್ ಟಾಪಿಗೆ ನಾವು ಬರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಸೊ ಯಾರಿಗಪ್ಪ ಅದು ಸ್ವಲ್ಪ ಹೊಡೆತ ಅಂತ ಹೇಳಿದ್ರೆ ಬರ್ಜರ್ ಪೇಂಟ್ಸ್ ಅವರಿಗೆ. ಸೊ ಬರ್ಜರ್ ಪೇಂಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಾನು ಈ ಮುಂಚೆನೇ ಹೇಳಿದಾಗ ಸ್ಟಾಕ್ ಪ್ರೈಸನ್ನು ನೋಡಿ ದಯವಿಟ್ಟು ಹೋಗ್ಬೇಡಿ. ಇದು 500 ರೂಪಾಯಿ ಬರುತ್ತೆ, ನನಗೆ ತುಂಬ ಶೇರ್ ಬರುತ್ತೆ. ಇದಾದರೆ ಒಂದೇ ಒಂದು ಶೇರ್ ಬರುತ್ತೆ, ಯಾವುದು 2900 ರೂಪಾಯಿ, ಹತ್ರ 3000 ರೂಪಾಯಿ. ಸೊ ಹಂಗೆ ಮಾತ್ರ ಇದು ಮಾಡೋಕ್ಕೆ ಹೋಗ್ಬೇಡಿ. ಸೊ ಏನು ಆ ಕಂಪನಿಯಲ್ಲಿ, ಆ ಸೆಕ್ಟರ್ನಲ್ಲಿ, ಪೇಂಟಿಂಗ್ ಸೆಕ್ಟರ್ನಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ಶೇರು. ಸೊ ಆ ಥರ ನೋಡ್ಬಿಟ್ಟು ಬೈ ಮಾಡಿ, ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ನಾನು ನೋಡೋದಾದರೆ IT ಸೆಕ್ಟರ್. ಸೊ IT ಸೆಕ್ಟರ್ ಅಂದ ತಕ್ಷಣವೇ ನಮಗೆ ತಲೆಗೆ ಬರೋದು TCS, ಇನ್ಫೋಸಿಸ್ಸು, ವಿಪ್ರೋ. ಸೊ ಈ ಥರ ಮೈಂಟ್ರಿ, ಈ ಥರ ಕಂಪನಿಗಳು. ಓಕೆ, TCS ಚೆನ್ನಾಗಿದೆ. ಹಾಗೆಯೇ ಇನ್ಫೋಸಿಸ್ ಕೂಡ ನೀವು ಸ್ಟಡಿ ಮಾಡ್ಬೋದು, ಬೈ ಮಾಡ್ಕೋಬೋದು. ಹಾಗೆಯೇ ವಿಪ್ರೋಗೂ ಕೂಡ ಹೋಗ್ಬೋದು. ಅಂದರೆ ವಿಪ್ರೋ ಏನಪ್ಪ, ಸ್ಲೋ ಮೂವಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು 5 ಇಯರ್ ಏನಪ್ಪ 5 ಇಯರಲ್ಲಿ 100% ಟಾರ್ಗೆಟ್ ಇಟ್ಕೊಂಡು ಹೋದರೆ, ಸೊ ಚಾರ್ಟ್ ಪ್ಯಾಟರ್ನನ್ನು ನೋಡೋದಾದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೊ ಈ ಥರ ಒಂದು ಮೊಮೆಂಟಮ್ ಕೊಡ್ತಾ ಇರುತ್ತೆ. ಎಲ್ಲಿ 4 ವರ್ಷ ತನಕ. ಫೈನಲ್ ಆಗಿ 1 ಇಯರ್ ಅಥವಾ 1.5 ಇಯರಲ್ಲೋ ಒಂದು ಬೂಮ್ ಬಂದ್ಬಿಟ್ಟು ಸರ್ರ ಅಂತ ಹೋಗ್ಬಿಡುತ್ತೆ. ಸೊ ಈ ಮೊದಲೇ ಒಂದು ಸ್ಟಾಕನ್ನು ತೋರಿಸಿದ್ನಲ್ಲ ನಿಮಗೆ, ಆ ಥರ ಆಗುತ್ತೆ. ಅಂದರೆ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ದೆಲ್ಲ ಏನೂ ಆಗಲ್ಲ. ನಿಮಗೆ ಒಂದೇ ದಿನ ಕರೋಡ್ಪತಿ ಆಗಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ನೀವು ಬೇರೆ ಏನಾರು ಹುಡ್ಕೋಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಂತೂ ಅದಾಗಲ್ಲ. ಇಂಟರ್ಡೇ ಏನಾರು ಮಾಡ್ಕೊತೀವಿ ಅಂತ ಹೇಳಿದ್ರೆ ನೋಡಿ, ನಿಮ್ಮ ರಿಸ್ಕು. ದಯವಿಟ್ಟು ಅದನ್ನು ನಾನು ಮಾತ್ರ ಪುಷ್ ಮಾಡೋಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದರೆ ಪಿಡಿಲೈಟ್ ಇಂಡಸ್ಟ್ರೀಸ್ ಲಿಮಿಟೆಡ್. ನಮಗೆಲ್ಲರಿಗೂ ಗೊತ್ತು, ಫೆವಿಕಾಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು. ಎಲ್ಲ ಫೆವಿಕಾಲ್ ಡಬ್ಬ ತೊಗೊಳ್ಳಿ, ಅದ್ರ ಹಿಂದ್ಗಡೆ ಪಿಡಿಲೈಟ್ ಇದ್ದೇ ಇರುತ್ತೆ. ಸೊ ಎಲ್ಲ ಪಿಡಿಲೈಟ್ ಇಂಡಸ್ಟ್ರಿ ಸಾಲಿಡ್ ಆಗಿರ್ತಕ್ಕಂಥ ಕಂಪನಿ. 149% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಮುಂದೆ ಅಫ್ಕೋರ್ಸ್ ಹೋಗುತ್ತೆ, ಕೊಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಅವೆನ್ಯೂ ಸೂಪರ್ ಮಾರ್ಟ್, ವಿಚ್ ಈಸ್ ಡಿಮಾರ್ಟ್. ಸೊ ಡಿಮಾರ್ಟ್ ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ಇದು ಲಿಸ್ಟ್ ಆದಾಗ ಒಂದು ಮಿಡ್ ಸೈಜ್ ಆಗಿರ್ತಕ್ಕಂಥ ಒಂದು ಕಂಪನಿ ಇತ್ತು. ಸೊ ಇವಾಗ ಏನಾಗ್ಬಿಟ್ಟಿದೆಯಪ್ಪ ಅಂತ ಹೇಳಿದ್ರೆ, ಮೂವ್ ಆಗಿ ಲಾರ್ಜ್ ಕ್ಯಾಪ್ ಆಗಿ ಕೂತ್ಕೊಂಡಿದೆ. ಸೊ ಅವೆನ್ಯೂ ಸೂಪರ್ ಮಾರ್ಟ್ ಬಗ್ಗೆ ಇನ್ನೊಂದೇನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ಅವರು ಆಫ್ಲೈನ್ ಇದರಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಏನು ಕ್ವಿಕ್ ಕಾಮರ್ಸ್ ಅಂತ ಬರ್ತಿದೆ. ಈ ಕೆಲವೊಂದು ಏನೋ ಐಟಮನ್ನು ತರಿಸ್ತೀವಿ, 1 ಅವರ್ 2 ಅವರೆಲ್ಲ ಪಟ್ಟಂತ ನಮ್ಮ ಮನೆಗೆ ಬಂದುಬಿಡುತ್ತೆ. ಸೊ ಆ ಥರನಾಗಿರ್ತಕ್ಕಂಥದ್ದು ಕ್ವಿಕ್ ಕಾಮರ್ಸು. ಸೊ ಇವರು ಏನು ಅವೆನ್ಯೂ ಸೂಪರ್ ಮಾರ್ಟ್ ಅವರು ಈ ಒಂದು ಆನ್ಲೈನ್ ಬಿಸ್ನೆಸ್ಗೆ ಇನ್ನೂ ಎಂಟರ್ ಆಗಿಲ್ಲ. ಸೊ ನೋಡೋಣ, ಎಂಟರ್ ಆದರೆ. ಮೇಯ್ನಾಗಿ ಫೋಕಸ್ ಮಾಡ್ತಿರೋದು ಇವರು ಆಫ್ಲೈನ್ ಬಿಸ್ನೆಸ್ಗಳಲ್ಲಿ. ಸೊ ಅದನ್ನು 5 ಇಯರ್ ಇದನ್ನು ನೋಡಿದ್ರೆ 255% ಏನು ರಿಟರ್ನನ್ನು ಕೊಟ್ಟಿದೆ. ಸೊ ಓಕೆ, ಚೆನ್ನಾಗಿರ್ತಕ್ಕಂಥ ಒಂದು ಕಂಪನಿ. ನೆಕ್ಸ್ಟು ಟೈಟಾನ್ ಕಂಪನಿ. ಸೊ ಟೈಟಾನು ಬೇಸಿಕಲಿ ಗೋಲ್ಡ್ ಜ್ಯುವೆಲ್ರಿ ಸೆಗ್ಮೆಂಟಲ್ಲಿ ಬರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಂತೂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಬ್ಬ ಹರಿದಿನಗಳಾಗಲಿ ಅಥವಾ ಮದುವೆಗಳಾಗಲಿ ಏನೇ ಬಂದರೂ ಕೂಡ ನಾವು ಗೋಲ್ಡ್ ಬೈ ಮಾಡ್ತೀವಿ. ಇದು ಪುರಾತನ ಕಾಲದಿಂದ ಬಂದಿರತಕ್ಕಂಥ ಒಂದು ಸಂಸ್ಕೃತಿ. ಎಷ್ಟೇ ಗೋಲ್ಡ್ ಇದ್ರೂ ಕೂಡ ಇನ್ನೂ ಬೇಕು. ಸೊ ಗೋಲ್ಡಿನ ಒಂದು ಇದು ಯಾವತ್ತು ವ್ಯಾಮೋಹ ನಮ್ಮ ಜನಕ್ಕೆ ಯಾವತ್ತು ಕಡಿಮೆ ಆಗಲ್ಲ. ಈ ಸ್ಟಾಕು ಮೂಮೆಂಟ್ ಆಗ್ತಾನೇ ಇರುತ್ತೆ. ಜನ ಎಷ್ಟೊತ್ತು ದಿನ ತೊಗೊತಿರ್ತಾರೆ, ಅಷ್ಟು ದಿನ ಹೋಗ್ತಾನೆ ಇರುತ್ತೆ. ಸೊ ಆ ಥರ ಐ ಹೋಪ್ ಲಾಜಿಕ್ ಅರ್ಥ ಆಯಿತು ಅಂದ್ಕೋತೀನಿ. ಓಕೆ, ಇನ್ನೊಂದೇನಪ್ಪ ನೋಡೋದಾದರೆ, ಈ ಥರ ನಾವು ಲಿಸ್ಟ್ಗಳನ್ನು ಮಾಡೋದಾದರೆ ಏನಪ್ಪ ಅಂದರೆ, 10 ವರ್ಷಕ್ಕೆ ನಾವು ತೊಗೋಬೇಕು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಹಾಗೆಯೇ 5 ವರ್ಷದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ರಿಟರ್ನ್ ಕೊಟ್ಟಿರಬೇಕು, ಅಂದರೆ 100% ಅಷ್ಟು ರಿಟರ್ನನ್ನು ಕೊಟ್ಟಿರಬೇಕು ಅಂತ ಒಂದು ಲಿಸ್ಟನ್ನು ತೆಗಿಯೋದಾದರೆ ಸುಮಾರು ಬರುತ್ತೆ. M&M, ಮಹೀಂದ್ರ ಆ್ಯಂಡ್ ಮಹೀಂದ್ರ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ICICI ಬ್ಯಾಂಕ್ ಇದೆಯಲ್ಲ, ICICI ಬ್ಯಾಂಕ್ ಕೂಡ ಸಾಲಿಡ್ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದೆ. ಹಾಗೆ ಗೌರ್ಮೆಂಟ್ ಬ್ಯಾಂಕ್ಗಳನ್ನು ತೊಗೊಳೋದಾದರೆ SBI ಕೂಡ ಒಳ್ಳೆ
ಒಳ್ಳೆ ಶೇರ್. ಅಂದರೆ ನೀವು ಗೌರ್ಮೆಂಟ್ ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ರೆ SBI ಶೇರ್ನ ನೋಡ್ಬೋದು ನೀವು. ಇಲ್ಲಪ್ಪ ನಾನು ಪ್ರೈವೇಟ್ ಬ್ಯಾಂಕನ್ನು ನೋಡ್ತೀನಿ ಅಂತ ಹೇಳಿದ್ರೆ ICICI ಬ್ಯಾಂಕ್ನ ಸ್ಟಡಿ ಮಾಡ್ಬೋದು. ಇದೆಲ್ಲವೂ ಕೂಡ ಸ್ಟಡಿ ಪರ್ಪಸ್ಸಿಗೆ. ಸೊ ನೋಡಿ ಒಂದ್ಸಲ ನಿಮ್ಮ ರೆಡಾರ್ನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಥವಾ ಇವತ್ತಿನ ದಿನ ಡೇಟ್ ಹಾಕೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ನಾನು ಇವತ್ತು ಸ್ಟಡಿ ಪರ್ಪಸ್ಸಿಗೆ ಮಾಡ್ತಿದ್ದೀನಿ, ನಾನು ಇವತ್ತಿನ ದಿನ ಸ್ಟಡಿ ಮಾಡ್ತೀನಿ ಅಂದರೆ ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ, ಅದ್ರ ಸ್ಟಾಕ್ ಪ್ರೈಸ್ ಬರೆದಿಟ್ಕೊಳ್ಳಿ, ಡೇಟ್ ಬರೆದಿಟ್ಕೊಳ್ಳಿ. ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಸ್ಟಾಕ್ ಯಾವ ಥರ ಮೊಮೆಂಟಮ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ. ಎಲ್ಲದೂ ಕೂಡ ಫಿಂಗರ್ ಟಿಪ್ಪಲ್ಲೇ ಇದೆ, ಎಲ್ಲದೂ ಕೂಡ ನಮಗೆ ಗೂಗಲಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನು ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು OC ಇದರಲ್ಲಿ ಏನಿದೆ ಅಂತ ನೆಗೆಟಿವಿಟಿನೇ ಜಾಸ್ತಿ ಇದೆ. ಸೊ ಅಂಥವ್ರ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ ನಮ್ಮ ಎಕಾನಮಿ ಯಾವ ಥರ ಇದೆ, ಯಾವ ಥರ ಮುಂದೆ ಹೋಗ್ತಿದೆ ಏನು ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಲೈಕ್ ಮಾಡಲಿ, ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.